ವೆಲ್ಕಮ್ ಬ್ಯಾಕ್ ಟು ಮೈ ಹೋಗಿ ಅವಳಿಗೆ ಚಿಕನ್ ಅಂದರೆ ಇಷ್ಟ. ಚಿಕನ್ ತಗೊಂಬಂದು ಆ್ಯಕ್ಚುಲಿ ನಂಗೆ ಕುಕ್ ಮಾಡೋಕ್ಕೆ ಬರಲ್ಲ. ಆಮೇಲೆ ಜಜ್ಜಿರೋದು ಮತ್ತು ಆನಿಯನ್ ಹಾಕಿ ಫ್ರೈ ಮಾಡಬೇಕು. ಒಂದು ಸೆಕೆಂಡ್ ಇರಿ, ಅದು ಇದಾಗಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬುಜ್ಜಿ ಕನ್ನಡತಿ ಬ್ಲಾಗ್ಸ್. ಇಲ್ಲಿ ಇವತ್ತು ಎಸ್ಟರ್ಡೇ ಬಂದು ನಾನೊಂದು ಪೋಸ್ಟ್ ಹಾಕಿದ್ದೀನಿ. ಆ ಪೋಸ್ಟಲ್ಲಿ ನಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನಮ್ಮ ಸಿಸ್ಟರು. ನಾವು ಅದೇ ಥರನೇ ಮಾಡೋಣ ಅಂತ ಅಂದ್ಕೊಂಡು ನನ್ನ ಮೈಂಡ್ಸೆಟ್ಟಲ್ಲಿ ಹೋಗಿ ಅವಳಿಗೆ ಚಿಕನ್ ಅಂದರೆ ಇಷ್ಟ. ಚಿಕನ್ ತೊಗೊಂಬಂದು ಆ್ಯಕ್ಚುಲಿ ನಂಗೆ ಕುಕ್ ಮಾಡೋಕ್ಕೆ ಬರಲ್ಲ, ನಮ್ಮ ಮಮ್ಮಿ ಹೇಳ್ಕೊಟ್ಟಿದ್ದಾರೆ ಕುಕ್ ಮಾಡೋದಕ್ಕೆ. ಅದೇ ಥರ ಮಾಡಿ ಅವಳಿಗೆ ಸರ್ಪ್ರೈಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಲೆಟ್ಸ್ ಗೋ. ಈರುಳ್ಳಿ ಮತ್ತು ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇದು ಎಷ್ಟು ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀನಿ: ಜೀರಿಗೆ, ಮೆಣಸು ಮತ್ತು ಕೊತ್ತಂಬರಿ ಕಾಳು ತೊಗೊಂಡಿದ್ದೀನಿ. ಇವಾಗ ಪ್ಯಾನ್ ಅಣಿಸಿದ್ದೀನಿ. ಇದಿದೆ, ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಬೇಕು, ಜಜ್ಜಿರೋದು, ಮತ್ತು ಆನಿಯನ್ ಹಾಕಿ ಫ್ರೈ ಮಾಡಬೇಕು. ಒಂದು ಸೆಕೆಂಡ್ ಇರಿ, ಅದು ಇದಾಗಲಿ, ಡ್ರೈ ಆಗಬೇಕು ಪ್ಯಾನ್. ನಿಂಗೋಸ್ಕರ ಮಾಡ್ತಾ ಇದ್ದೀನಿ. ನಿಂಗೆ ಇಷ್ಟ ಆಗುತ್ತಾ ಇಲ್ವೋ ನಂಗೆ ಗೊತ್ತಿಲ್ಲ, ನೋಡೋಣ. ನಿಂಗೆ ಇಷ್ಟ ಆದರೆ ನಂಗೆ ಖುಷಿ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಕಷ್ಟಪಟ್ಟು ಮಾಡ್ತಾ ಇದೀನಿ. ಅಡುಗೆ ಬರಲ್ಲ ಅಂದ್ರೂ ನಿಂಗೋಸ್ಕರ ನೋಡೋಣ, ಅವಳ ರಿಯಾಕ್ಷನ್ ಹೆಂಗಿರುತ್ತೆ ಬಂದಮೇಲೆ ನೋಡೋಣ. ಪ್ಯಾನ್ ಬಿಸಿ ಆದಮೇಲೆ ಮೆಣಸು ಕಾಳು ಮತ್ತು ಕೊತ್ತಂಬರಿ ಕಾಳು ಮತ್ತು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ರೋಸ್ಟ್ ಆದಮೇಲೆ ನೀವು ಮಿಕ್ಸಿಗನ ಹಾಕೊಬೋದು, ಇಲ್ಲಾಂದರೆ ಒಂದು ತಟ್ಟೆಗೆ ಹಾಕ್ಕೊಂಡು ಜಜ್ಜಿಬಿಟ್ಟು ಪೌಡ್ರನ್ನ ಮಾಡ್ಕೊಬೋದು. ಅದು ನಿಮಗೆ ಹೆಂಗೆ ಕಂಫರ್ಟಬಲ್ ಅನಿಸುತ್ತೋ ಆ ಥರ. ಆಯಿಲ್ ಇಷ್ಟು ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಅವಳಿಗೇನು ಗೊತ್ತಿಲ್ಲ ನಾನು ಮಾಡ್ತಿರೋದು. ನೋಡೋಣ ಅವಳ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ನೀನ ಮಾಡಿದ್ದು ಅಂದ್ರೂ ಅನ್ಬೋದು. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು. ಅಕ್ಕಿಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಓಕೆ, ಇದು ಕಾದ್ಮೇಲೆ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ಅಂದರೆ ಸಿಪ್ಪೆ ಸಮೇತನೇ ಹಾಕ್ಕೊಂಡಿದ್ದೀನಿ. ನೀವು ಹಂಗೆ ಹಾಕ್ಕೊಂಡ್ರೆ ಟೇಸ್ಟ್ ಇರುತ್ತೆ ಅಂತ ಅಷ್ಟೇ. ಇಷ್ಟು ಆನಿಯನ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದ್ರ ಜೊತೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಚಿಕನ್ ಮುಡ್ತಿರೋದು ಪ್ಲಸ್ ವಾಶು ಮಾಡ್ತಿರೋದು. ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ನೋಡಿ, ಬಂದು ನಾನು 5 times ವಾಶ್ ಮಾಡಿದ್ದೀನಿ. ಇಷ್ಟಾಗಿದೆ. ಇದಕ್ಕೆ ನಾನು ಚಿಕನ್ ಹಾಕೊತಾ ಇದ್ದೀನಿ. ಇಷ್ಟು ಹಾಕೊಳ್ತೀನಿ. ಆ್ಯಕ್ಚುಲಿ 1/2 kg ತೊಗೊಂಡಿದ್ದೀನಿ. ನಾನು ಒಂದು ಸ್ವಲ್ಪ ಮಾಡ್ತಾಯಿದ್ದೀನಿ, ಒಂದು ಸ್ವಲ್ಪ ಇಲ್ಲಿ ಎತ್ತಿಕೊಂಡಿದ್ದೀನಿ ನಾನು. ಇದೊಂದು ಸ್ವಲ್ಪ ಜ್ಯೂಸಿ ಬಿಡೋಕ್ಕೆ ಒಂದು ಸ್ವಲ್ಪ ನೀರು ಹಾಕೊತಾ ಇದ್ದೀನಿ. ಸ್ವಲ್ಪ ಸಾಕು. ಮತ್ತು ಇದಕ್ಕೆ
ಸಾಲ್ಟ್ ಹಾಕೊಬೇಕು ತಕ್ಕಷ್ಟು. ನಾನೊಂದು ಸ್ವಲ್ಪ ಕಡಿಮೆನೇ ಹಾಕೊತೀನಿ, ಉಪ್ಪು ಬೇಕು ಅಂದರೆ ತಿರ್ಗಾ ಹಾಕೊಬೋದು. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಸಾಕಿಷ್ಟು. ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕಿತ್ತು. ಒಂದು 15 ಮಿನಿಟ್ಸ್ ಅಷ್ಟು ಕುಕ್ ಮಾಡಕ್ಕೆ ಬಿಡೋಣ. ಆದಮೇಲೆ ಕ್ಲೋಸ್ ಮಾಡ್ಕೊತೀನಿ ನಾನು. ಅಲ್ಲಿಗಂಟ ಇದನ್ನ ಜಜ್ಬೇಕು. ಇದನ್ನ ಜಜ್ಬಿಟ್ಟು ಇದು ಮಾಡಬೇಕು. ನಾನು 3 ಫ್ರೈ ಮಾಡ್ಕೊಂಡಿರೋದನ್ನು ಮೆಣಸಿನ್ಕಾಯಿ ಎತ್ತಿಕೊಂಡಿದ್ದೀನಿ. ಈ ಥರ ಈ ರೆಸಿಪಿ ಬಂದು ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ. ಆ್ಯಕ್ಚುಲಿ ನನ್ನ ಸಿಸ್ಟರ್ ತಿಂದ್ಬಿಟ್ಟು ಚೆನ್ನಾಗಿದೆ ಅಂತಲೇ ಹೇಳಿದ್ಲು. ಆನೆಸ್ಟಾಗಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ಆ್ಯಕ್ಚುಲಿ ಇಷ್ಟು ಸಾಕು. ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ. ಜಾಸ್ತಿ ಒಂದು ಸ್ಪೂನು. ಮತ್ತು ಶುಂಠಿ ಹಾಕ್ತಾ ಇದ್ದೀನಿ, ಕರಿಬೇವು ಹಾಕ್ತಾ ಇದ್ದೀನಿ. ಡ್ರೈ ಆಗಿದೆ. ಇವಾಗ ಪೌಡರ್ ಇದು ಚಚ್ಕೊಂಡಿದ್ರಲ್ಲ ಆ ಪೌಡರ್ನ ಇದರೊಳಗಡೆ ಹಾಕಬೇಕು. ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಬ್ಲರ್ ಆಗಿದೆ ವೀಡಿಯೋಸು, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಾರಿ. ಆಮೇಲೆ ಇದು ಎಣ್ಣೆಗೆ ಹಾಕೊಂಡು ಇದು ಮಾಡಿದ್ವಲ್ಲ ಅದನ್ನ ಇದೊಳಗಡೆ ಹಾಕೋದು. ಒಂದು ಸೆಕೆಂಡ್. ಮೇಲೆ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಇದು ಕುಕ್ಕಿಂಗ್ ಎಲ್ಲ ಫಿನಿಶ್ ಆಗಿದೆ. ಅವಳದು ರಿಯಾಕ್ಷನ್ ಎಲ್ಲ ಸೆಕೆಂಡ್ ಪಾರ್ಟ್ ಹಾಕಿರ್ತೀನಿ ನೋಡಿ. ಓಕೆ, ನಿಮ್ಗೆ ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.